ಈಗ ಇವನಿಗೆ ಒಂದರಲ್ಲೇ ಸಂತೃಪ್ತಿ ಆಗಿಲ್ಲ, ಹಲವಾರುಗಳನ್ನು ಹುಡ್ಕೊಂಡು ಹೋದ. ಇದು ಅವನ ಮನಸ್ಥಿತಿ. ಹೀರೋಯಿನ್ಗಳು ಯಾವುದೇ ಪಕ್ಷ ಸೇರ್ಕೊಳ್ಳಿ, ಪಕ್ಷದ ಪರವಾಗಿ ಕೆಲಸ ಮಾಡಲಿ, ಆದ್ರೆ ಮಹಿಳೆಯರನ್ನ ದೂರೋದು ಬೇಡ. ಇವ್ರ ಪಕ್ಷದಲ್ಲಿ ಇಟ್ಕೊಂಡು ಮಹಿಳೆಯರನ್ನ ದೂರಕ್ಕೆ ಇವರು ಕೆಳಮಟ್ಟಕ್ಕೆ ಬರ್ತಾರೆ. ಅವರು ತಮಗೆ ಬೇಕಾದಂತಹ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಈಗಾಗಲೇ ಮಣ್ಣುಪಾಲು ಮಾಡಾಯ್ತು. ನನಗೆ ಈ ಪ್ರಕರಣದಲ್ಲಿ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇಲ್ಲ. ಮಹಿಳೆಯರಿಗೆ ಇದರಿಂದ ಮುಕ್ತಿ ಯಾವಾಗ? ಮೇಡಮ್, ಮನಸ್ಥಿತಿಗಳು ಬದಲಾಗಲ್ಲ ಅಂದಾಗ ಇದರಿಂದ ಮುಕ್ತಿ ಇಲ್ಲ. ಇದು ನಿರಂತರ ದೌರ್ಜನ್ಯ. ಈಗ ಇವನಿಗೆ ಒಂದರಲ್ಲೇ ಸಂತೃಪ್ತಿ ಆಗಿಲ್ಲ, ಹಲವಾರುಗಳನ್ನು ಹುಡ್ಕೊಂಡು ಹೋದ. ಇದು ಅವನ ಮನಸ್ಥಿತಿ. ಇದಕ್ಕೆ ಬಲಿಪಶು ಹೆಣ್ಣಾಗಿದ್ದಾಳೆ. ನಾನು ಅನ್ನೋದು ನೀವು ಭಯ ಪಡಬೇಡಿ ಅಂತ. ನೀವು ಭಯ ಪಡಬೇಡಿ. ಅದು ಯಾರು ಎಷ್ಟು ಜನ ದೌರ್ಜನ್ಯಕ್ಕೆ ನೀವು ಆಗಿದ್ದೀರೋ ನನಗಂತೂ ಗೊತ್ತಿಲ್ಲ. ನಿಮಗೆ ಧೈರ್ಯ ಇರಲಿ, ಸಹನೆ ಇರಲಿ. ಆದರೆ ಕೆಲಸ ಹೋದ್ರೂ ಚಿಂತೆ ಇಲ್ಲ, ನಿಮ್ಮದು ಇನ್ನೊಂದು ಹೋದ್ರೂ ಚಿಂತೆ ಇಲ್ಲ. ಮಹಿಳಾ ಆಯೋಗ ನಿಮ್ಮ ಪರವಾಗಿರುತ್ತೆ. ನೀವು ಮೇಡಮನ್ನು ಹೋಗಿ ಭೇಟಿ ಮಾಡಿ, ಗುಪ್ತವಾಗಿ ನಿಮಗೆ ತನಿಖೆ ಮಾಡಲಿ, ಗುಪ್ತವಾಗಿ ನಿಮಗೆ ನ್ಯಾಯ ಒದಗಿಸ್ಲಿ. ನೀವು ಹೆದರಬೇಡಿ. ನ್ಯಾಯಾಂಗಕ್ಕೆ ಏನಾದರೂ ಬಂದು ಹೇಳುವಂಥ ಸ್ಥಿತಿ ಬಂದರೆ ನಿಮ್ಮ ಭಯವನ್ನು ಬದಿಗೊತ್ತಿ ಬನ್ನಿ. ಹೇಗೂ ಇವರು ನಿಮ್ಮನ್ನು ಜಗತ್ತಿಗೆ ತೋರಿಸ್ತಿದ್ದಾರೆ, ನಿಮ್ಮನ್ನು ಬೇರೆ ಥರ. ಅಟ್ಲೀಸ್ಟ್ ನಿಮಗೆ ಶಿಕ್ಷೆ ಆಗೋ ಥರನಾದರೂ ಮಾಡಿ, ಇನ್ನೊಬ್ಬ ಅಪರಾಧಿ ಇಂತಹ ಅಪರಾಧವನ್ನು ಮಾಡದೇ ಇರೋ ಹಾಗೆ ನೀವು ಬೇರೆ ಹೆಣ್ಮಕ್ಳನ್ನಾರು ಕಾಪಾಡೋಕ್ಕೆ ನಿಮ್ಮಿಂದ ದಾರಿದೀಪ ಆಗುತ್ತೆ ಅಂತ ನಾನು ನನ್ನ ಹಿರಿಯ ಅಕ್ಕ ಮಹಿಳೆಯರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಎಕ್ಸಾಕ್ಟ್ಲಿ ಮ್ಯಾಮ್. ಭಯ ಬಿಟ್ಟು ಒಬ್ಬ ಮಹಿಳೆ ಮುಂದೆ ಬಂದು ನನ್ಗೆ ಆದ ಅನ್ಯಾಯವನ್ನ ಹೇಳಿದ್ರೆ ಮಾತ್ರ ಇದಕ್ಕೊಂದು ಸೊಲ್ಯೂಷನ್. ಇದು ಹೇಳದೆ ಹೋಗಿದ್ರೆ ಈ ಕೃತ್ಯಗಳಲ್ಲಿ ಹೇಗೆ ಬರ್ತಾ ಇದ್ದವು ಬೆಳಕಿಗೆ? ಎಷ್ಟೋ ಕೇಸ್ಗಳನ್ನ ನೀವು ನೋಡಿದ್ದೀರಾ. ಇದೇ ಕೇಸನ್ನೀಗ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಕೂಡ SIT ತನಿಖೆಗೆ ಒಪ್ಪಿಸಿದ್ದಾರೆ. ಆದ್ರೆ ಇದೇ SIT ತನಿಖೆಗೆ ಜನಸಾಮಾನ್ಯ ಮಾಡಿದ್ರೆ ಈ ತನಿಖೆ ಹೇಗೆ ಹೋಗ್ತಾ ಇತ್ತು? ಇದು ಜನನಾಯಕ ಮಾಡಿರುವಂತಹ ಈ ಒಂದು ಕೃತ್ಯನ SIT ತನಿಖೆ ಕೊಟ್ಟಿದ್ದಾರೆ. ಇದು ಅರ್ಥಪೂರ್ಣವಾಗಿ ನಡೆಯುತ್ತಾ? ಜನಸಾಮಾನ್ಯನಿಗೆ ಒಂದು ನ್ಯಾಯ ಆದ್ರೆ ಜನನಾಯಕನಿಗೆ ಇನ್ನೊಂದು ನ್ಯಾಯನ? ಏನ್ ಹೇಳ್ತೀರಮ್ಮ? ಅದೇ ನನಗೆ ಅನ್ನಿಸ್ತಾ ಇದೆ ಮೇಡಮ್, ಇದು SITಗೆಲ್ಲ ನೀವು COD ಕೊಟ್ಟರು CBI ಕೊಟ್ಟರು ಇದನ್ನೆಲ್ಲ ಕಚ್ಚಿಸ್ತಾರೆ. ಯಾಕಂದ್ರೆ ಅಪರಾಧಿಗಳು ಹೊರಗಿದ್ದಾರೆ. ಅವರು ತಮಗೆ ಬೇಕಾದಂತಹ ಎಲ್ಲ ಸಾಕ್ಷ್ಯಾಧಾರಗಳನ್ನು ಈಗಾಗಲೇ ಮಣ್ಣುಪಾಲು ಮಾಡಾಯ್ತು. ಈಗ ಇಬ್ರು ಹೇಳಕ್ ಬಂದ್ರಲ್ಲ, ಇನ್ನು 3 ದಿನ ಆದ ಅವರು ಬರಲ್ಲ. ಬರೆದಿಟ್ಕೊಳ್ಳಿದ್ದೀನ, ಇದನ್ನ ನೀವು ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ಇವತ್ತು ಬಂದು ದೂರು ಕೊಟ್ಟಿದ್ದಾರಲ್ಲ, ಇನ್ನು 3 ದಿನ ಆದ್ರೆ ನಾವು ಒತ್ತಡಕ್ಕೆ ಬಂದು ಹೇಳ್ದು ಅಂತ ಹೇಳಲ್ಲ ಅಂತಾನೆ ಏನಿಲ್ಲ. ಸೊ ಹಾಗಾಗಿ ಇದು ಉಳ್ಳವರ ಒಂದು ದರ್ಪ ಆಗಿದೆ. ನನಗೆ ಈ ಪ್ರಕರಣದಲ್ಲಿ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇಲ್ಲ. ಆ ಮಕ್ಕಳ ಮಾನ ಅಂತೂ ಬೀದಿಗೆ ಹೋಯ್ತು. ಈಗ ಅವರು ಸಿಡಿದದ್ದು ನಿಂತ್ರೆ ಇದು ನ್ಯಾಯ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಸಂತ್ರಸ್ತರು ಬರಬೇಕು ಎದುರಿಗೆ. ಹೌದು, ಈ ವಿಚಾರದಲ್ಲಿ ಬರಬೇಕು. ಅವ್ರ ಧೈರ್ಯವಾಗಿ ನ್ಯಾಯ ಸಿಗುತ್ತೆ ಅನ್ನೋದು ನಮ್ಗೆ ಡೌಟ್ ಇದೆ. ಸಂತ್ರಸ್ತೆಯರು ಮುಂದೆ ಬಂದು ಹೇಳ್ಕೊಳ್ಬೇಕು ಅನ್ನೋದಾದ್ರೆ ಅವ್ರಿಗೆ ಆ ಬೆಂಬಲ ಹಾಗೆ ಬೇಕು ಮ್ಯಾಮ್. ಎಲ್ರಿಗೂ ಜೀವ ಭಯ ಅನ್ನೋದಿದ್ದೇ ಇರುತ್ತೆ ಮುಂದೆ ಬಂದು ಮಾತಾಡ್ಬೇಕು ಅನ್ನೋದಾದ್ರೆ. ಆದರೆ ಈ ಒಂದು ಜೀವ ಭಯವನ್ನ ಮುನ್ನುಗ್ಸಿ ಸಮೇತ ಅವರ ಹಿಂದ್ಗಡೆ ರಾಜಕೀಯ ನಾಯಕಿಯರು ನಾನಿದ್ದೀನಮ್ಮ ಅನ್ನೋ ಧೈರ್ಯವನ್ನ ಯಾರಾದ್ರೂ ಒಬ್ರು ಕೊಟ್ಟಿರೋದು ನೀವು ನೋಡಿದಿರಮ್ಮ? ಇಲ್ಲ ಮ್ಯಾಮ್, ಕೊಡ್ಲಿಲ್ಲ. ಏನಕ್ಕೆ ಬರ್ತಾ ಇಲ್ಲ ನಾಯಕರು? ಇನ್ಮೇಲಾದ್ರೂ ಅಂತವ್ರು ಬರ್ಲಿ. ಈ ತರ ಬಾಯ್ ಬಡ್ಕೊಂಡು ಆದಿ ಬೀದಿನಲ್ಲಿ ಬಾಯ್ ಬಿಡಿತಾ ಇದಾರಲ್ಲ, ಅವರಲ್ಲಿ ಈಗ ನಾವಿದೀವಿ, ಹೊರಗೆ ಬನ್ನಿ ಅಂತ ಹೇಳಿ. ಅಂತವ್ರು ಬಂದ್ರೆ ಪೂಜೆ ಮಾಡ್ತಾರೆ ಮ್ಯಾಮ್ ಜನಸಾಮಾನ್ಯರು. ನನ್ನ ಕಡೆಯಿಂದ ಒಂದು ಏನಂದ್ರೆ, ಎಷ್ಟು ಜನ ನಮ್ಮ ಫಿಲಮ್ ಇಂಡಸ್ಟ್ರಿಲಿ ಹೀರೋಯಿನ್ಗಳಿದ್ದಾರೆ, ಹೀರೋಗಳಿದ್ದಾರೆ, ಮತ್ತೆ ನಾಯಕಿಯರು ಎಷ್ಟೋ ಜನ ಪಕ್ಷ ಸೇರ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದಾರೆ. ಅದೆಲ್ಲ ನೋಡಿದ್ರೆ ನಮಗೆ ಖುಷಿ ಆಗುತ್ತೆ. ಇವಾಗ ಒಂದು ರಾಜಕೀಯ ಪಕ್ಷದಲ್ಲಿ ಒಬ್ಬ ಮಹಿಳೆ ತಂದೆ ಆದ ಚಾಪ್ ಮೂಡಿಸ್ತಾರೆ ಅಂದರೆ ಅದಕ್ಕೆ ನಾವು ಹೆಮ್ಮೆ ಪಡ್ತೀವಿ. ಆದರೆ ಅದನ್ನೆಲ್ಲ ಬದಿಗೊತ್ತು ನಿಜವಾದ ಹೀರೋಯಿನ್ಗಳು ಹೀರೋ ಆಗಬೇಕಾಗಿರೋದು ಇಂಥ ಒಂದು ಕೆಲಸ. ಈಗ ಅವರು ಹೀರೋಯಿಸಮ್ನ ಏನಿದೆ ಅದನ್ನು ತೋರಿಸ್ಬೇಕಾಗಿರೋದು ಈ ಒಂದು ವಿಚಾರಗಳಲ್ಲಿ. ಯಾಕೆ ಅಂತಂದರೆ ನಿಜವಾದ ಅದು ನಾಟಕ, ಇದು ನಿಜ ಅಲ್ವಾ? ರಿಯಲ್ಗೂ ವ್ಯತ್ಯಾಸ ಇದೆ. ಸೊ ಒಂದಷ್ಟು ಜನ ಆಚೆಗೆ ಬನ್ನಿ, ಅಲ್ಲಿ ಎಲ್ಲೋ ಕೂತ್ಕೊಂಡು ಏನೋ ಮಾತಾಡೋದಲ್ಲ. ನಿಜವಾಗಿ ಒಂದು 4 ಜನ ಪ್ರತಿ ಬಾರಿ ಹೆಣ್ಮಕ್ಳು ಹೀಗೆ ಕೃತ್ಯಗಳು ನಡೆದಾಗ ಒಂದು 4 ಜನ ಹೀರೋಗಳು ಬಂದು 4 ಜನ ಹೀರೋಯಿನ್ಗಳು ಬಂದು ಇವ್ರ ಪರವಾಗಿ ಒಂದು ಸಾಂತ್ವನದ ಮಾತುಗಳು, ಏನಾಗಲ್ಲ ಈ ಕೇಸಲ್ಲಿ ನಾವು ಇರ್ತೀವಿ ಅನ್ನೋ ಒಂದು ಬೆಂತಟ್ಟಿ ಒಂದು ಸಾಂತ್ವನ ಕೊಡಲಿ. ಯಾಕೆ ಮೇಡಮ್ ಅವ್ರಿಗೆ ಸ್ಟ್ರೆಂತ್ ಬರಲ್ಲ? ರಾಜಕೀಯ ವ್ಯಕ್ತಿಗಳು ಪಕ್ಷ ಬಿಡಲಿ, ಪಕ್ಷ ನಮಗೆ ಬೇಡ, ಯಾವುದೇ ಪಕ್ಷ. ಒಂದು ಹೆಣ್ಣು ಮಕ್ಕಳು ಅಷ್ಟೇ ತಗೋಬೇಕು ನಾವು.
ಒಂದು ಕೃತ್ಯ ಪ್ರಕರಣ ಅದಷ್ಟೇ ತಗೋಬೇಕು. ರಾಜಕೀಯ ಪಕ್ಷ ಬೇಡ ನಮಗೆ, ಕಾಂಗ್ರೆಸ್ ಬೇಡ, JDS ಬೇಡ, BJP ಬೇಡ. ನಾವು ಯಾವ ಪಕ್ಷದಲ್ಲೂ ನಾವು ಕೆಲಸ ಮಾಡಲ್ಲ. ಯಾಕಂದ್ರೆ ನಮಗೆ ಬೇಕಾಗಿರೋದು ಹೆಣ್ಮಕ್ಳು ಪ್ರಕರಣಗಳಷ್ಟೇ. ಈಗ ಇವ್ರುಗಳೇ ನಮಗೆ ಒಂದು ಸ್ಟ್ರೆಂಥನಿಂಗ್ ಕೊಡಲಿಲ್ಲ, ಒಂದು ಸಾಂತ್ವನ ಕೊಡಲಿಲ್ಲ ಅಂದರೆ ಯಾರು ಕೊಡ್ತಾರೆ ಅಂತ ಮಹಿಳೆಯರಾಗಿ ಒಂದು ಇವರೇ ಒಂದು ಮಹಿಳೆಗೆ ಒಂದು ಸಾಂತ್ವನ ಕೊಡಲಿಲ್ಲ. ಈಗ ಶೋಭಾ ಕರಂದ್ಲಾಜೆ ಆಗಿರ್ಬೋದು, ಮಾಳವಿಕಾ ಆಗಿರ್ಬೋದು, ಶ್ರುತಿ ಮೇಡಮ್ ಆಗಿರೋದು, ಯಾರೇ ಆಗಲಿ ಬಂದು ಒಂದು ಸಾಂತ್ವನ ಆಯ್ತಪ್ಪ ಆಗಿದೆ, ನಾವಿದ್ದೀವಿ, ಯಾಕೆ ಹೇಳ್ತಾ ಇಲ್ಲ? ಅವ್ರಿಗೆಲ್ಲ ಪಕ್ಷ ಮುಖ್ಯ. ಪಕ್ಷ ಎಲ್ಲಿ ಪಕ್ಷದಿಂದ ನಮ್ಮನ್ನ ರಣಹದ್ದುಗಳ ಹಾಗೆ ಧರ್ಮ ವಿಚಾರ ಬಂದಾಗ, ಧರ್ಮ, ಜಾತಿ, ಹಿಂದುತ್ವ ಇಂತಹ ವಿಚಾರಗಳು ಬಂದಾಗ ಹಸಿ ಮಾಂಸನ ಕಿತ್ತು ತಿನ್ನ ಹಾಗೆ ನರ್ತನ ಮಾಡ್ತಾರೆ ರೋಡಲ್ಲಿ. ಈಗ ಮಾತನಾಡಲ್ಲ. ಮಹಿಳೆಯರು ಹೀರೋಯಿನ್ಗಳು ಯಾವುದೇ ಪಕ್ಷ ಸೇರ್ಕೊಳ್ಳಿ, ಪಕ್ಷದ ಪರವಾಗಿ ಕೆಲಸ ಮಾಡಲಿ, ಆದರೆ ಮಹಿಳೆಯರನ್ನ ದೂರೋದು ಬೇಡ. ಮಹಿಳೆಯರನ್ನ ಇವ್ರು ನೋಡಿ ಮಹಿಳೆಯರು ಎಲ್ಲೆಲ್ಲೋ ಹೋಗ್ತಾರೆ ಅಂತ ಹೇಳೋದು ಅದು ಈಗ ನಮ್ಮಂತ ಸೋಷಿಯಲ್ ವರ್ಕರ್ಗಳಿಗೆ ಈಗ ಎಷ್ಟು ಉಲ್ಟಾಯ ಆಗ್ತಿದೆ. ನಾವು ಊರಿಂದ ಊರಿಗೆ ಹೋಗ್ತೀವಿ, ಕೇಸ್ಗಳು ಅದು ಇದು ಅಂತ ಹೋಗ್ತೀವಿ, ಆದ್ರೆ ನಮ್ಗೆ ಗೊತ್ತು ಅದ್ರ ಪರಿಸ್ಥಿತಿ ಏನು. ಪ್ರತಿ ಸಲನೂ ನಾವು ಬಸ್ ಚಾರ್ಜ್ ಹಾಕೊಂಡು ಹೋಗಕ್ಕಾಗಲ್ಲ. ಇವಾಗ ನಮ್ಗೊಂದು ಅನುಕೂಲ ಆಗಿದೆ, ನಾನು ಪಕ್ಷವಾಗಿ ಮಾತಾಡ್ತಾ ಇಲ್ಲ, ಆದ್ರೆ ಇವರು ಎಲ್ಲೆಲ್ಲೋ ಹೋಗ್ತಾರೆ. ಈ ವರ್ಡ್ಸ್ಗಳನ್ನೆಲ್ಲ ಆದಷ್ಟು ಅವ್ರ ಬಾಯಲ್ಲೇ ಇಟ್ಕೊಳ್ಳಿ, ಆಯ್ತಾ? ಈಗ ಯಾರು ಏನೇ ಪಕ್ಷ ಕೆಲಸ ಮಾಡಿದ್ರು ಮಹಿಳೆಯರನ್ನ ದೂರಬಾರ್ದು. ಬಂದು ಅವರು ಅವ್ರು ನೋಡಿ ಅವ್ರ ಮಾತಲ್ಲೇ ಗೊತ್ತಾಗುತ್ತೆ ಮಹಿಳೆಯರಿಗೆ ಅವರು ಎಷ್ಟು ಗೌರವ ಕೊಡ್ತಾರೆ. ಈಗ ಅವರು ಟ್ರೋಲ್ ಆಗಿದ್ದಾರೆ, ಆ ಹೇಳಿಕೆ ಕೊಟ್ಟು ಟ್ರೋಲ್ ಆಗಿದ್ದಾರೆ, ಅದು ಬೇಕಿತ್ತು ಅವರಿಗೆ. ಅಂದ್ರೆ ಇವರು ಕಾರಲ್ಲಿ ಓಡಾಡೋದ್ರಿಂದ ಮಹಿಳೆಯರ ಕಷ್ಟ ಏನು ಅಂತ ಗೊತ್ತಾಗಲ್ಲ. ಒಂದು ಸಲ ಬಂದು ನೋಡ್ಲಿ, ಗಾರ್ಮೆಂಟ್ಸ್ಗೆ ಎಷ್ಟು ಜನ ಮಹಿಳೆಯರು ಜೀಪಲ್ಲಿ ಬೆಳಿಗ್ಗೆ ಟಿಫನ್ಗಳನ್ನ ಮನೆಯಲ್ಲಿ ತಿನ್ನಕ್ಕಾಗಲ್ಲ ಅಂತ ಜೀಪ್ಗಳಲ್ಲಿ ಕುತ್ಕೊಂಡು ತಿಂತಾರೆ, ಬಸ್ಗಳಲ್ಲಿ ಕುತ್ಕೊಂಡು ತಿಂತಾರೆ. ಅದನ್ನ ನೋಡಿದ್ರೆ ನಮ್ಗೆ ಎಷ್ಟು ಬೇಜಾರಾಗಲ್ಲ ಹೇಳಿ? ನಾವು ಇರೋರು, ನಮ್ಗೆ ಇರೋರ್ಗು ಇಲ್ಲದೇ ಇರೋರ್ಗು ವ್ಯತ್ಯಾಸ. ಒಂದು ಸಲ ಅವರು ಬಸ್ಸಲ್ಲಿ ತಿರುಗಲಿ ಮೇಡಮ್, ಎಷ್ಟು ಜನ ಆ ಬಸ್ ಅವಶ್ಯಕತೆನ ಪಡ್ಕೋತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಈಗ ಇರೋರ್ಗು ಯಾಕೆ ಈಗ ನಿನಗೆ ಸಂಪೂರ್ಣವಾಗಿ ಸೋಮಾರಿಗಳು ಕೊಟ್ಟು ಸರ್ಕಾರ ಕೊಟ್ಟ ಯೋಜನೆಗಳಿಂದ ಯಾರೂ ಸೋಮಾರಿಗಳು ಆಗ್ತಾ ಇಲ್ಲ. ಏನೋ ಒಂದಷ್ಟು ನೆರವು ಸಿಗ್ತಾ ಇದೆ ಹೊರತು ಯಾರು ಇದನ್ನೇ ನಂಬ್ಕೊಂಡು ತನ್ನ ಕೆಲಸ ಕಾರ್ಯಗಳನ್ನೆಲ್ಲ ಇದ್ರ ಯೋಜನೆಯಲ್ಲಿ 2,000 ರೂಪಾಯಿ ಬರುತ್ತೆ, ಅಕ್ಕಿ ಬರುತ್ತೆ, ಯಾರು ನಂಬ್ಕೊಂಡು ಕೂತಿಲ್ಲ. ಏನೋ ಒಂದಷ್ಟು ಸಹಾಯ ಆಗುತ್ತೆ, ಒಂದು ಮಹಿಳೆಗೆ ಒಂದು ಈ ದುಡ್ಡು ಬರುತ್ತೆ, ಒಂದಷ್ಟೇ ಸಾಂತ್ವನ ಅಷ್ಟೇ. ಪಕ್ಷದವ್ರು ಇದನ್ನ ಸಪೋರ್ಟ್ ಮಾಡ್ತಿದ್ದಾರೆ, ಪಕ್ಷಾತೀತವಾಗಿದ್ದವ್ರು ಇದನ್ನ ಅಪೋಸ್ ಮಾಡ್ತಾ ಇದ್ದಾರೆ. ಈಗ ನಾವು ಪಕ್ಷದಲ್ಲಿ ಮಾತಾಡ್ತಿಲ್ಲ, ಆದ್ರೆ ಯಾವುದೇ ಪಕ್ಷದಲ್ಲಿ ಇರಲಿ ಹೆಣ್ಮಕ್ಳುಗಳು ಅವ್ರ ಮಹಿಳೆಯರು ಎಲ್ಲೇ ಇರಲಿ, ಶ್ರುತಿ ಮೇಡಮ್ ಆಗಿರ್ಬೋದು, ಕರಂದ್ಲಾಜೆ ಆಗಿರ್ಬೋದು, ಯಾವುದೇ ಪಕ್ಷದಲ್ಲಿ ಇರಲಿ, ಆದ್ರೆ ಮಹಿಳೆಯರನ್ನ ದೂರೋದು ಬೇಡ. ಅವ್ರ ಮಹಿಳೆಯರನ್ನ ಯಾವುದೇ ಪಕ್ಷದಲ್ಲಿದ್ರು ಮಹಿಳೆಯರನ್ನ ಗೌರವ ಕೊಟ್ಟಾಗ ಅವ್ರು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಹೊರತು ಈ ತರ ಮಹಿಳೆಯರನ್ನ ಇವ್ರ ಪಕ್ಷದಲ್ಲಿ ಇಟ್ಕೊಂಡು ಮಹಿಳೆಯರನ್ನ ದೂರದಕ್ಕೆ ಇವರು ಕೆಳಮಟ್ಟಕ್ಕೆ ಬರ್ತಾರೆ. ಮತ್ತೆ ಇವ್ರದ್ದು ಬ್ಯಾಕ್ ಗ್ರೌಂಡ್ ಎಲ್ಲ ಅದು ಸ್ಟೇಟಸ್ ಬಂದ್ಮೇಲೆ ಕಮೆಂಟ್ಸ್ಗಳು ಬಾಕ್ಸ್ಗಳು ನೋಡಿದೀರಾ, ಮತ್ತು ನೀನ್ ತಿಳಿ ಅಂತ ಹಾಕಿದ್ರು ಅಲ್ವಾ? ಸೊ ಅದರಿಂದ ಒಂದು ಬೆರಳು ಅವ್ರ ಕಡೆ ತೋರಿಸಿದ್ರೆ 4 ಬೆರಳು ನಮ್ಮ ಕಡೆನೇ ತೋರಿಸುತ್ತೆ. ಅದರಿಂದ ಒಂದು ಮಹಿಳೆ ಬಗ್ಗೆ ಕೀಳಾಗಿ ತುಚ್ಛವಾಗಿ ಮಾತಾಡ್ಬೇಕಾದ್ರೆ ನಾನು ಏನು, ನನ್ನ ತನ ಏನು ಅನ್ನೋದು ಮೊದಲು ನಮ್ಗೆ ಅರಿವಿರ್ಬೇಕು. ಒಂದು ಪಕ್ಷದಲ್ಲಿ ಕೆಲಸ ಮಾಡ್ಲಿ ಬೇಡ ಅನ್ನಲ್ಲ, ಆದ್ರೆ ಯಾವುದೇ ಕಾರಣಕ್ಕೂ ಮಹಿಳೆಯರ ಕೆಲಸ ಆಗಿರ್ಬೋದು, ಮಹಿಳೆ ಆಗಿರ್ಬೋದು, ದೂರಂತ ಕೆಲಸಗಳನ್ನ ಮಾಡಬೇಡಿ. ಅದು ನನ್ನ ಕಡೆಯಿಂದ ಅವ್ರಿಗೆ ಒಂದು ರಿಕ್ವೆಸ್ಟ್. ಓಕೆ, ಖಂಡಿತ ಮ್ಯಾಮ್. ಈ ರಿಕ್ವೆಸ್ಟ್ ಅವ್ರಿಗೆ ಅರ್ಥ ಆಗ್ಬೇಕದು. ಆಕ್ಚುಲಿ ಆಗೋದು ಇಲ್ಲ, ಬಿಕಾಸ್ ಅವರೆಲ್ಲ ಉನ್ನತ ಸ್ಥಾನದಲ್ಲಿ ಇರೋದು ಮ್ಯಾಮ್. ಅವರೆಲ್ಲ ನಮ್ ಸಾಮಾನ್ಯ ಜನರ ಮಾತೆಲ್ಲ ಕೇಳ್ತಾರ? ಕಣ್ಣಿಗೆ ಅವ್ರು ಹೇಳೋದನ್ನ ನೀವು ಕೇಳ್ಬೇಕು ಹೊರತು ನ್ಯಾಚುರಲ್ ಆಗಿ ಅಳು ಬರೋದು, ಕಣ್ಣಿಗೆ ಏನೋ ಹಾಕಿ ಹತ್ತಂಗಲ್ಲ, ನಟನೆ ಮಾಡ್ದಂಗಲ್ಲ ಬದುಕು ಇರ್ಲಿ. ಅದು ಈಗ ಮಹಿಳಾ ಆಯೋಗ ಇದ್ರ ಬಗ್ಗೆ ಸ್ವಲ್ಪ ಧ್ವನಿ ಎತ್ತಬೇಕು. ಮಹಿಳಾ ಆಯೋಗದವರು ಸೆಂಟ್ರಲ್ಲಿ ಅವ್ರು ಏನ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ನಮ್ಮ ರಾಜ್ಯದ ನಮ್ಮ ಮೇಡಮ್ ಇದಾರಲ್ಲ, ನಮ್ಮ ಮೇಡಮ್ ಎಲ್ಲ ನನಗೆ ಒಂಚೂರು ನಂಬಿಕೆ ಇದೆ. ಯಾಕಂದ್ರೆ ಕಳೆದ ಬಾರಿ ಎಲ್ಲ ಮಹಿಳಾ ಆಯೋಗ ಇದೆಯೋ ಇಲ್ವೋ ಅಂತಾನೆ, ನಾನಂತೂ ನೋಡ್ಲೇ ಇಲ್ಲ ಅವ್ರನ್ನ, ಎಲ್ಲೂ ನೋಡ್ಲಿಲ್ಲ ನಾನು. ನಿಜ, ಮಹಿಳಾ ಆಯೋಗದ ಅಧ್ಯಕ್ಷ ಮಹಿಳಾ ಆಯೋಗ ಬರುತ್ತೆ ಅನ್ನೋದು ಸಮೇತ ನಮಗೆ ಈ ಸಲ ನಮ್ಗೆ ಒಂದ್ ಸ್ವಲ್ಪ ಅವರು ಹೋಗಿದ್ದು ಬೇಗ, ಸಿದ್ದರಾಮಯ್ಯ ಅವ್ರಿಗೆ ಪತ್ರ ಬರೆದಿದ್ದು ಮೇಡಮ್ ಪತ್ರ ಬರೆದ ಮೇಲೆ ಸೊ ಇದನ್ನ ನಾನು ಅಭಿನಂದಿಸ್ತೀನಿ. ಇಲ್ಲಿಗೆ ನೀವು ನಿಲ್ಲಬೇಡಿ, ಇದನ್ನ ಫಾಲೋ ಅಪ್ ಮಾಡಿ, ಆ ನೊಂದ ಮಹಿಳೆಯರಿಗೆ ನೀವು ಬೆನ್ನೆಲುಬಾಗಿ ನಿಂತು ಮೇಡಮ್ ನೀವು ಇದನ್ನ ಸ್ಟ್ರಾಂಗ್ ಮಾಡಿ. ಅಧಿಕಾರ ಇರುವಂತಹ ಅಧಿಕಾರಿಶಾಹಿಗಳನ್ನ ಮುಟ್ಲಿಕ್ಕೂ ಸಾಧ್ಯ ಇಲ್ಲ, ಎಷ್ಟೇ ಹೈ ಪ್ರೊಫೈಲ್ ಅಧಿಕಾರಿ. ಇದು ನ್ಯಾಯ ಮರೀಚಿಕೆ ಅಂತ ಆಯ್ತು ಮೇಡಮ್. ಆ ಹೆಣ್ಮಕ್ಳು ಬಾಳು ಅವರ ಇದು ಬದುಕನ್ನ ಇವರು ಬೀದಿಗೆ ತಂದ್ರಲ್ಲ, ಅದಷ್ಟೇ ಸಿಕ್ಕಿದ್ದೆ ವಿನಃ. ನೋಡಿ ಮೇಡಮ್, ಇದೊಂದು ಕೇಸ್, ಇದೊಂದು ಪ್ರಕರಣ ಹಬ್ಬ ಅಂದ್ರೆ ಇನ್ನೊಂದು 15 ದಿನ ಅಷ್ಟೇ. ಎಲ್ಲರ ಬಾಯಲ್ಲಿ, ಎಲ್ಲರ ಟಿವಿಲಿ
ಅದು ಟಿವಿ ಮಾಧ್ಯಮದಲ್ಲೂ ಬರ್ತಾ ಇಲ್ಲ. Actually ನೋಡ್ತಾ ಇರ್ಬೇಕು ಯಾವ್ದು ಕೆಲವು ಮಾಧ್ಯಮಗಳಲ್ಲಿ ಬರ್ತಿದೆ. ಬರ್ತಾ ಇಲ್ಲ. ಯಾಕಂದ್ರೆ ಒಂದು ಪ್ರಕರಣನ ಸೊಸೈಟಿಗೆ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕಾದ ಮಾಧ್ಯಮಗಳು ಸಹ ಬಾಯಿ ಬಿಡ್ತಾ ಇಲ್ಲ ಅಂತಂದ್ರೆ ಅವ್ರು ಎಷ್ಟು ಮಟ್ಟಿಗೆ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದಾರೆ. ಅವ್ರ ಮನೆಯಲ್ಲೂ ಅವ್ರುಗಳು ಹೆಣ್ಮಕ್ಳುಗಳೇ ಅವರೇ ಧ್ವನಿ ಎತ್ತುತ್ತಾ ಇಲ್ಲ ಅಂತಂದ್ರೆ ಸಮಾಜಕ್ಕೆ ಇನ್ನ ಅವ್ರು ಏನು ನೀವು ಧೈರ್ಯ ಮಾಡಿ ಮೊಟ್ಟ ಮೊದಲ ಬಾರಿಗೆ ಈ ವಿಷಯದ ಬಗ್ಗೆ ಈ ರೀತಿ ಒಂದು ಡಿಬೇಟ್ ಅನ್ನ ಇಟ್ಟಿದ್ದೀರಾ ಅಂತ ಭಾವಿಸ್ತೀನಿ. ಅವೇರ್ನೆಸ್ ಕೊಡ್ಬೇಕಾದವರು ಮ್ಯೂಟ್ ಆದ್ರೆ ಯಾರು ಇವಾಗ ಇವರಿಗೆ ಜಸ್ಟಿಸ್ ಕೊಡಿಸ್ತಾರೆ? ಒಂದು ಸೋಷಿಯಲ್ ಮೀಡಿಯಾ ಕೊಡ್ಬೇಕು. ಒಂದು ಸೋಷಿಯಲ್ ಮೀಡಿಯಾ ಇವಾಗ ಇದು ಒಳ್ಳೇದಾ ಇದು ಕೆಟ್ಟದ್ದಾ ಅಂತ ಸೋಷಿಯಲ್ ಮೀಡಿಯಾದಿಂದ ತಾನೇ ಗೊತ್ತಾಗಿದ್ದು. ಇವಾಗ ಇಷ್ಟೇ ಕೃತ್ಯಗಳು ನಡೆದಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗಿದ್ದು. ಆದ್ರೆ ಇದನ್ನ ಈ ಸಂದೇಶವನ್ನ ಈಗ ಪ್ರಸಾರ ಮಾಡ್ಬೇಕಾದವ್ರು ಈಗ ಮ್ಯೂಟ್ ಆದ್ರೆ ಈಗ ಜನತೆಗೆ ಯಾವ ತರ ಯೋಚನೆ ಮಾಡ್ಬೇಕು? ಎಕ್ಸಾಕ್ಟ್ಲಿ. ಯಾರು ಪ್ರಸಾರ ಮಾಡ್ತಾರೋ ಬಿಡ್ತಾರೋ ನಮಗ್ ಬೇಡ ಮ್ಯಾಮ್ ಅದು. ಆದ್ರೆ ನಮ್ಮ ಈ ಒಂದು ಮಾಧ್ಯಮ ಪ್ರಜಾಧ್ವನಿ ವೇದಿಕೆ ಏನಿದೆ, ಸೀರಿಯಸ್ಲಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಜನಸಾಮಾನ್ಯರ ಕಷ್ಟಗಳಿಗೇನೆ ನಾವಿರುವಂಥದ್ದು ಮ್ಯಾಮ್. ಅವ್ರು ಏನಿದೆ ಕಷ್ಟ ನಮ್ಮ ಹತ್ರ ಬಂದು ಹೇಳ್ಕೊಳ್ಳಿ, ಅದಕ್ಕೇನ್ ಬೇಕು ಪ್ರತಿಯೊಂದು ನಾವು ಹಿಂಬದಿಲ್ ನಿಂತ್ವಿ. ಇವಾಗ ಈ ಕಾರ್ಯಕ್ರಮದಿಂದ ನೋಡಂತ ಒಂದು ಸಂತ್ರಸ್ತ ಮಹಿಳೆಯರು ಏನಿದ್ದಾರೆ ಮೇಡಮ್, ಯಾವುದೇ ಕಾರಣಕ್ಕೂ ಅವರು ಎಲ್ಲೂ ಒಂದು ಧೈರ್ಯ ಕೆಡಂಥದ್ದು ಇಲ್ಲ ನನಗೇನೋ ಅವಮಾನ ಆಗಂಥದ್ದು ಅದನ್ನ ಅವ್ರ ಯೋಚನೆಯಿಂದ ತೆಗ್ದಾಕ್ಬೇಕು. ಒಂದು ಧೈರ್ಯವಾಗಿ, ಯಾಕಂದ್ರೆ ಅವ್ರಿಗೆ ಅವರೇನೆ ಕೌನ್ಸಿಲರ್ ಆಗ್ಬೇಕು, ಅವ್ರಿಗೇನೆ ಅವ್ರಿಗೆ ಜಡ್ಜ್ ಆಗ್ಬೇಕು, ಅವ್ರಿಗೆ ಅವರೇನೆ ಲಾಯರ್ ಆಗಬೇಕು. ಯಾಕಂದ್ರೆ ಒಂದು ಸಂಸಾರದಲ್ಲಿ ಒಂದು ಮಹಿಳೆನ ನಂಬ್ಕೊಂಡು ತುಂಬಾ ಜನ ಇರ್ತಾರೆ. ಈಗ ಮಹಿಳೆಯ ರೆಸ್ಪಾನ್ಸಿಬಿಲಿಟಿ ಮಹಿಳೆ ಆಗಿಟ್ಕೊಂಡು ಈಗ ಯಾವುದೋ ಒಂದು ಅನಾಹುತ ಮಾಡ್ಕೊಂಡ್ರು ಎಷ್ಟು ತೊಂದರೆ ಆಗುತ್ತೆ ಅಲ್ವಾ? ಸೊ ಅದರಿಂದ ಯಾವುದೇ ಕಾರಣಕ್ಕೆ ಕೆಟ್ಟ ನಿರ್ಧಾರಗಳನ್ನ ತಗೊಳ್ದೇನೆ ಧೈರ್ಯವಾಗಿ ಸೊಸೈಟಿಲಿ ಅವರು ಈ ಪ್ರಕರಣನ ಬಯಲಿಗೆ ಎಳಿಲಿ ಬಿಡಲಿ. ಆದರೆ ನಾವು ಹೇಳೋದೇನೆಂದರೆ ಮಾನಸಿಕವಾಗಿ ಅವ್ರಿಗೆ ಸಾಮರ್ಥ್ಯ ಬರಲಿ. ನಾನು ಈ ಅವಮಾನನ ಎದುರಿಸಬಲ್ಲೆ, ನಾನು ಈ ಅವಮಾನ ನನ್ನ ಮುಖ ನೋಡಿದ್ರು ಪರವಾಗಿಲ್ಲ, ಜನ ನನ್ನ ಎಕ್ಸೆಪ್ಟ್ ಮಾಡ್ತಾರೆ ಬಿಡ್ತಾರೆ, ಬಟ್ ನನಗೆ ಒಂದು ಜೀವ ಅಂತ ಒಂದೇ ಸಲ ಅಲ್ವಾ ಸಿಗೋದು. ಸೊ ಅದಕ್ಕೆ ಅನಾಹುತ ಮಾಡ್ಕೊಳ್ದಂಗೆ, ಯಾವುದೇ ರೀತಿ ತೊಂದರೆ ಸೆಲ್ಫ್ ಹಾರ್ಮ್ ಮಾಡ್ಕೊಳ್ದಂಗೆ, ಇಲ್ಲ ಈಗ ಅವಮಾನ ಆಗ್ಕೊಂತ ಮುಂದೆ ಏನಾದರೂ ಮಾಡ್ಕೊಳ್ಳೋಂಥದ್ದು ಮನೆಗಳಲ್ಲಿ ಫಸ್ಟ್ ಅವ್ರಿಗೆ ಒಂದು ಇಂತಹವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಪಕ್ಷದವರೇ ಇಂಥವ್ರನ್ನ ಹೇಗ್ ಮಾನ ಮರ್ಯಾದೆ ಹೋದಂಗೆ ಮಾತಾಡ್ತಾರೋ ಅಥವಾ ಆ ಒಂದು ಕೃತ್ಯವನ್ನ ಎಸಗಿದ ತಾಯಿ ಅಥವಾ ತಂದೆ ಆಗಿರ್ಬೋದು, ಆ ಸಂತ್ರಸ್ತೆಯ ತಂದೆ ಆಗಿರ್ಬೋದು, ಅಣ್ಣನಾಗಿರ್ಬೋದು, ಅಂತಹ ಪರಿಸ್ಥಿತಿಯಲ್ಲಿ ನಿಂತ್ಕೊಂಡು ನೋಡಿದವ್ರಿಗೆ ಮಾತ್ರ ಈ ಒಂದು ಪಕ್ಷದಿಂದ ಉಚ್ಚಾಟನೆ ಮಾಡಿ ಇಂಥವ್ರನ್ನ ಹೊರಗುಳಿಸಿ ಎಷ್ಟು ಹೀನಾಯವಾಗಿ ಮಾಡ್ಲಿಕ್ಕೆ ಸಾಧ್ಯನೋ ಅಷ್ಟು ಹೀನಾಯವಾಗಿ ಅವ್ರನ್ನ ತುಳಿದ್ರೆ ಮಾತ್ರ ಆ ಪಕ್ಷ ಉಳ್ಕೊಳ್ಳುತ್ತೆ. ಇವಾಗ ಮಾಜಿ ಪ್ರಧಾನಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಅವ್ರ ಮೇಲೆ ನಮಗೂ ಗೌರವ ಇದೆ. ಯಾಕಂದ್ರೆ ಹಿರಿಯ ಮುತ್ಸದ್ದಿಯವರು, ಯಾಕಂದ್ರೆ ನಾವು ಒಂದು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಪ್ರಧಾನಿ ಅವ್ರನ್ನ ಅಲ್ಲಿ ಅವರು ಯಾವ್ದೋ ಪಂಜಾಬ್ ಯಾವ್ದೋ ದೇವೇಗೌಡ ಅಂತ ಒಂದು ಭತ್ತದ ತಳಿಗೆ ಅವ್ರು ಹೆಸರಿಟ್ಟಿದ್ದಾರೆ ಅಂತ. ಅಂದ್ರೆ ಅವರು ರೈತ ಇದಕ್ಕೆ ಎಷ್ಟು ಇದನ್ನ ಕೊಡ್ತಾ ಇದ್ರು, ಪ್ರಾತಿನಿಧ್ಯ ಕೊಡ್ತಾ ಇದ್ರು ಅನ್ನೋದನ್ನ ಅವರು ಇದರಲ್ಲಿ ಇದ್ರ ಬಗ್ಗೆ ದೇವೇಗೌಡರ ಮನಸ್ಥಿತಿ ಹೇಗಾಗಿರ್ಬೋದು? ಎಲ್ಲೋ ಒಂದ್ ಕಡೆ ನಮ್ಗೆ ಖುಷಿ ಆಗ್ತಿತ್ತು, ಅಪ್ಪ ನಮ್ಗೆ ರೈತರ ಮಗ ಇವ್ರು ನಿಜವಾಗ್ಲು ಅಂತ ಅನ್ನಿಸ್ತಾ ಇತ್ತು. ಇವತ್ತಿಗೂ ಸಹ ನಾವು ಅವ್ರ ಮೇಲೆ ಗೌರವ ಇದೆ, ಮಾಜಿ ಮುಖ್ಯಮಂತ್ರಿಗಳ ಮೇಲೆ ಗೌರವ ಇದೆ. ಇದನ್ನ ಅವ್ರ ಮನೆತನನ ಬಿಟ್ಟು ಒಬ್ಬ ಸಾಮಾನ್ಯ ಪ್ರಜೆ ಸ್ಥಾನದಲ್ಲಿ ನಿಂತು, ಈಗ ಮಗ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ನಾವು ಕೇಳ್ಕೊಳ್ಳೋದಿಷ್ಟೇ, ತಪ್ಪು ಮಾಡಿದ್ರೆ ಅದು ಎಲ್ಲರೂ ಒಂದೇ ಅಲ್ವಾ? ಪಕ್ಷವನ್ನ ಬೆಳೆಸಿದಂತಹ ದೇವೇಗೌಡರಿಗೆ ಈಗ ಪಕ್ಷಕ್ಕೆ ಈ ರೀತಿ ಕೆಟ್ಟ ಹೆಸರು ಬಂದಾಗ ಈಗೇನು ಹೊಸ ಅವ್ರ ಪಕ್ಷಕ್ಕೆ ಕೆಟ್ಟ ಹೆಸರು ಬಂದಿರೋದು? ಯಾಕೆ ಹಿಂದೆ ಅವರಿಂದ ಏನು ಬಂದಿಲ್ವಾ? ಜಗತ್ತಿಗೆ ಒಳ್ಳೆ ಸಂದೇಶ ಕೊಟ್ಬಿಟ್ಟಿದಾರ? ಸುಮ್ಮನೆ ಮೇಡಮ್, ಅವ್ರಿಗೆಲ್ಲ ಯಾವ ನೈತಿಕತೆ ಇದೆ ಅಂತ ಸುಮ್ಮನೆ ಈಗ ಹೇಳಿದ್ರೆ ರಾಜಕೀಯ ಆಗೋಗ್ಬಿಡುತ್ತೆ ಮೇಡಮ್. ಈಗ ಅವ್ರಿಗೆ ಯಾವ ನೈತಿಕತೆನೂ ಇಲ್ಲ ಮೇಡಮ್. ಯಾಕೆ ಅವ್ರ ಮನೇಲಿ ಹೊಸ್ತಾ ಅಂತ ನಾನು ಕೇಳ್ತಾ ಇದ್ದೀನಿ, ಒತ್ತಿ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಈ ರೀತಿ ಪ್ರಚಾರ ಆಗ್ತಿರ್ಬೋದು. ಕುಮಾರಸ್ವಾಮಿ ವಿಷಯವಾಗಿಯೂ ಕೂಡ ನಾನು ಅದನ್ನೇ ಹೇಳ್ಕೊಟ್ಟಿರೋದು. ಈಗ ಬಟ್ ದೇವೇಗೌಡರಿಗೆ ಪಕ್ಷ ಅವರೇನೋ ಮಾಡಿದ್ರು, ಅಲ್ಲೊಂದು ಮಗು ಇದೆಯಲ್ಲ, ಆ ಮಗು ಸಮಾಜಕ್ಕೆ ಹೆಂಗ್ ಬರ್ಬೇಕು? ಈಗ ಒಂದು ಮಗು ಇದೆಯಲ್ಲ ಮೇಡಮ್, ನಾನು ಹೆಸರು ಹೇಳಕ್ ಇಷ್ಟಪಡಲ್ಲ, ಆ ಮಗು ಸಮಾಜದಲ್ಲಿ ಹೆಂಗ್ ಬದುಕಬೇಕು? ಆದ್ರೆ ಹೊಸದೇನಲ್ಲ, ಬಟ್ ನಾನು ಹೇಳ್ತಿರೋದು ಇವ್ರಿಗೆ ಈ ಅಪರಾಧ, ಈ ನೋವುಗಳು, ಈ ಕ್ರೈಮ್ಗಳು, ಈ ಭಾವನಾತ್ಮಕ ಇದೆಲ್ಲ ಸಾಮಾನ್ಯ ಆಗ್ಬಿಟ್ಟಿದೆ. ಯಾರೇನೇ ಹೋಗುದ್ರು, ಯಾರೇನೇ ಹೇಳಿದ್ರು ಅಧಿಕಾರ ಸಿಗ್ಬೇಕಷ್ಟೇ. ಯಾರ ಬದುಕು ಬರಡಾದ್ರೆ ಏನಾಗ್ಬೇಕು ಜನ ನಿರ್ಧರಿಸ್ಬೇಕು. ಎಕ್ಸಾಕ್ಟ್ಲಿ ಮ್ಯಾಮ್. ಅವ್ರ ಕಡೆಯಿಂದ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅನ್ನೋದು ನೋಡ್ಬೇಕು. ನೋಡಿ, ಅವರು ಹಣಕ್ಕೆ ಅಧಿಕಾರಕ್ಕೆ ಬೆಲೆ ಕೊಡೋದಾದ್ರೆ ನಾಯಕ ಅಂತ ಒಪ್ಕೋತಾರೆ. ಈಗ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಅಲ್ಲ ಒಂದು ಏನೂ ಇಲ್ಲ, ನಾವು ನಮ್ಮ ಜನನಾಯಕನ ಮಾಡ್ಕೊಂಡಿದ್ದೀವಿ. ಆದ್ರೆ
ಹಾಸನ ಜಿಲ್ಲೆಯವರು ಇದನ್ನ ಡಿಸಿಷನ್ ಮೇಕರ್ ಅವರು, ನಾವಲ್ಲ. ಈಗ ಅವ್ರಿಗೆ ಒಳ್ಳೆ ನಾಯಕ ಬೇಕು ಅಂದ್ರೆ ಅವರು ಮರುಚುನಾವಣೆ ಸಂಸತ್ತಲ್ಲಿ ವಿಧಾನಸೌಧದಲ್ಲಿ ನಿಂತಾಗ ನಮ್ಮ ನಾಯಕ ಆಗ್ಬಿಡ್ತಾನಲ್ಲ, ಅವನ್ನ ಎಲ್ಲೂ ಹೋಗಕ್ಕೆ ಅವರೇ ಬಿಡಬಾರ್ದಾಗಿತ್ತು. ಮೆಟ್ಟಿ ನಿಲ್ಬೇಕಾಗಿತ್ತು ವಿಷಯವಾಗಿ. ಆಗ್ಬೇಕಾಗಿತ್ತು, ನೀನ್ ಇಲ್ಲಿ ನಿಲ್ಲು. ಹೌದು. ಅಲ್ಲಿ ಸಾವಿರಾರು ಹೆಣ್ಮಕ್ಳು ಬಾಳ್ ಹೋಗಿದೆ ಅಂದಮೇಲೆ ನೀನೊಬ್ಬ ಹೋಗಿ ವಿದೇಶದಲ್ಲಿ ಎ ಸಿ ರೂಮಲ್ಲಿ ಕೂರಂಗಿಲ್ಲ, ನೀನ್ ಇಲ್ಲಿರು. ಇಲ್ಲಾಗೋ ಅವಮಾನಗಳು ಅಪಮಾನಗಳಿಗೆ ನೀನು ಉತ್ತರವನ್ನ ನೋಡು, ಕೊಡು. ಸಾಯ್ತನ ಸಾಯ್ಲಿ, ಬದುಕ್ತನ ಬದುಕ್ಲಿ, ಏನೋ ಒಂದು ಆಗ್ಲಿ ಅಂತ ಬಿಡ್ಬೇಕಾಗಿತ್ತು. ಸಪೋರ್ಟ್ ಮಾಡೋದು ಉಂಟದ್ರ? ತಾತ ಸಪೋರ್ಟ್ ಮಾಡಿಲ್ವಾ? ಅಪ್ಪ ಸಪೋರ್ಟ್ ಮಾಡಿಲ್ವಾ? ಚಿಕ್ಕಪ್ಪ ಸಪೋರ್ಟ್ ಮಾಡಿಲ್ವಾ? ಸಪೋರ್ಟ್ಗಳಿಂದ ಈ ರೀತಿ ರಾತ್ರಿ ಕಳ್ತನ ಮಾಡೋದು ಒಂದು ಅಪರಾಧ ಆದ್ರೆ ಕಳ್ಳರನ್ನ ಬಚ್ಚಿಡೋದು ಇನ್ನೂ ದೊಡ್ಡ ಅಪರಾಧ. ಇವ್ರು ಮೇಲೆ ಬಂದು ಉಚ್ಚಾಟನೆ ಮಾಡಿದ್ರಲ್ಲ, ಅವ್ರ ಮನೇಲಿ ಕೂತಿದ್ರಲ್ಲ, ಏನಕ್ಕೆ ಕಳಿಸಿದ್ರು? ಕಳ್ಸದ್ಮೇಲೆ ಯಾಕೆ ಉಚ್ಚಾಟನೆ ಮಾಡಿದ್ರಿ ನೀವು? ಅಲ್ಲಿಗೆ ನೀವು ತೊಟ್ಲನ್ನ ತೂಗ್ತಾ ಇದೀರಿ, ಮಗುನ ಹಾಕೊಂಡು ಗಿಂಡ್ತಾ ಇದೀರಿ. ಅದೇ ತಾನೇ ನೀವು ಮಾಡ್ತಾ ಇರೋದು. ಜನಗಳ ಮುಂದೆ ಅಂತ ಈ ರೀತಿ ನೀವು ನಾಟಕ ಮಾಡಿ ಬದುಕ್ತೀರಿ, ಮುಖವಾಡಗಳನ್ನ ಹೊತ್ತು. ನಾಚಿಕೆ ಆಗಲ್ವಾ? ಹೋಗ್ಲಿ, ನಿಮ್ಗೆ ರಾಜಕೀಯವಾಗಿ ಇಲ್ದೇ ಇರ್ಬೋದು, ಅಂತರಾಳ ಚುಚ್ಚಲ್ವಾ? ಅಂತರಾತ್ಮ ಚುಚ್ಚಲ್ವಾ? ಎಲ್ಲದಕ್ಕೊಂದು ಆತ್ಮ ಅನ್ನೋದಿರುತ್ತೆ. ನನ್ನ ಒಳ ಮನಸ್ಸು ಚುಚ್ಚಲ್ವಾ ಅಂತ ನನ್ನ ಪ್ರಶ್ನೆ. ಏನ್ ಸಂದೇಶ ಕೊಡ್ತಾರೆ ಮೇಡಮ್? ಟೋಟಲಿ ನನಗೆ ನಿಜವಾಗ್ಲೂ ಬೇಸರ, ಅವ್ರನ್ನ ಹೊರಗೆ ಹೋಗಕ್ ಬಿಟ್ಟಿದ್ದಕ್ಕೆ. ಈಗ ಇವನಷ್ಟೇ ಅಪರಾಧ ಇವರು ಆದ್ರು. ಅಪರಾಧಿನ ತಡೆ ಹಿಡಿಯೋದು ತಗೊಳ್ಳಿ ಮೇಡಮ್. ಸೊಸೈಟಿಗೆ ನೀವ್ ಏನ್ ಸಂದೇಶ ಕೊಡ್ತೀರಾ ಈ ವಿಚಾರವಾಗಿ? ನೀವು ನಮ್ಮನ್ನ ಕೇಳೋದ್ಕಿಂತ ಹೆಚ್ಚಾಗಿ ಅವರನ್ನ ಕೇಳಬೇಕು. ಈಗ ಸೊಸೈಟಿ ಸಿಗ್ಬೇಕಲ್ಲ ಅವ್ರ ಕೈಗೆ ಸಂದೇಶ ಕೊಡ್ತಾರೆ ಇವರು. ಸಿಗೋದೇ ಆದ್ರೆ ಪ್ರಶ್ನೆಗಳು ಬೇರೆ ಬೇರೆನೆ ಇದೆ, ಹಲವಾರು ಪ್ರಶ್ನೆಗಳಿದೆ. ಬಟ್ ನಮ್ಗೆ ಸಿಗ್ತಾ ಇಲ್ವಲ್ಲ, ಸಿಗ್ತಾರಾ? ಕ್ವಶನ್ ಇಲ್ಲಿ ಮ್ಯಾಮ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಈ ಒಂದು ವಿಷಯವಾಗಿ ಮಹಿಳೆಯರ ಪರ ಧ್ವನಿ ಎತ್ತು, ತಮ್ಮ ಕೆಲಸದ ಒತ್ತಡದ ನಡುವೆಯೂ ಕೂಡ ನಮ್ಮೊಂದಿಗೆ ಬಂದು ಬೆರೆತು ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಿದ್ದೀರಾ. ಆ್ಯಂಡ್ ಇಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನೀವು ನಿರ್ಭೀತಿಯಿಂದ ಕರೆದಿದ್ದೀರಿ, ನಾವು ನಿರ್ಭೀತಿಯಿಂದ ಸತ್ಯವನ್ನ ಹೇಳಿದ್ದೀವಿ. ಇದರಲ್ಲಿ ಭಯ ಭೀತಿ ಯಾವುದೂ ಇಲ್ಲ. ಅಷ್ಟೇ, ನೀವು ನಿರ್ಭೀತಿಯಿಂದ ಕರೆದಿದ್ದೀರಿ, ನೀವು ನಿರ್ಭೀತಿಯಿಂದ ಪ್ರಸಾರ ಮಾಡ್ತಾ ಇದ್ದೀರಿ, ನಾವು ನಿರ್ಭೀತಿಯಿಂದ ಅವ್ರು ಮಾಡಿರೋ ದೌರ್ಜನ್ಯವನ್ನ ಹೊತ್ತಿ ಹೇಳಿದ್ದೀವಿ. ಇನ್ನು ಆ ಜನ ನೋಡಿ ನಿರ್ಧರಿಸ್ಬೇಕು. ಇದೆ, ಇನ್ನು ಆ ಜನ ನೋಡಿಯೇ ಪ್ರಜ್ವಲ್ ಅವರ ಭವಿಷ್ಯವನ್ನ ನಿರ್ಧರಿಸ್ಬೇಕು. ಅವರ ಕುಟುಂಬದ ಈ ಒಂದು ಕೃತ್ಯಕ್ಕೆ ನೀವೇ ಸಪೋರ್ಟ್ ಮಾಡ್ತೀರಾ, ಅಪೋಸ್ ಮಾಡ್ತೀರಾ, ಇದು ನಿಮಗೆ ಬಿಟ್ಟಿದ್ದು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ಪ್ರಜ್ವಲ್ನ ಕಾಮ ಪ್ರಸಂಗ ವಿಷಯದ ಕುರಿತು ಇದಿಷ್ಟು ಚರ್ಚೆಗಳು ನಡೀತು. ಇದಿಷ್ಟು ಚರ್ಚೆಗಳಲ್ಲಿ ನ್ಯಾಯ ಅನ್ಯಾಯದ ಕೂಗು ಎದ್ದು ಕಾಣ್ತಾ ಇದೆ. ಮಹಿಳೆಯರ ಪರ ಮಹಿಳಾ ಹೋರಾಟಗಾರ್ತಿಯರ ಕಿಚ್ಚು ಹೊರಬಂದಿದೆ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಪ್ರಜಾಧ್ವನಿ.